ಸ್ವಲ್ಪನೂ ಎಣ್ಣೆ ಮತ್ತು ಬೆಣ್ಣೆಯನ್ನು ಯೂಸ್ ಮಾಡದೆ ಮನೆಯಲ್ಲೇ ಮಕ್ಕಳಿಗಾಗಿ ಈ ಡೋರಾ ಕೇಕನ್ನು ಮಾಡ್ಕೊಳ್ಳಿ. ತುಂಬಾ ಇನ್ಸ್ಟೆಂಟ್ ಮತ್ತು ಈಸಿಯಾಗಿ ರೆಡಿಯಾಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದನ್ನು ನೀವು ಪ್ಯಾನ್ ಕೇಕ್ ಥರನೂ ತಿನ್ಕೊಳ್ಬಹುದು. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪ್ಯಾನ್ ಕೇಕ್ ಮಾಡೋದಕ್ಕೆ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಈ ಥರ ಒಂದು ಸ್ಟ್ರೇನರನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ, ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬರೀ ಮೈದಾ ಹಿಟ್ಟಿನಿಂದ ಮಾಡ್ಕೊಳ್ಬಹುದು, ಇಲ್ಲ ಅಂದರೆ ಗೋಧಿ ಹಿಟ್ಟಿನಿಂದಲೂ ಮಾಡ್ಕೊಳ್ಬಹುದು. ಆದರೆ ಗೋಧಿ ಹಿಟ್ಟಿನಿಂದ ಮಾಡಿಕೊಂಡ್ರೆ ಸ್ವಲ್ಪ ಗೋಧಿ ಹಿಟ್ಟಿನ ಟೇಸ್ಟ್ ಬರುತ್ತೆ. ಅದಕ್ಕಾಗಿ ನಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಪ್ಯಾನ್ ಕೇಕನ್ನು ಮಾಡ್ಕೋತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಪೌಡ್ರನ್ನು ರೆಡಿ ಮಾಡ್ಕೊಂಡಿದೆ. ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಳಿ. ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ಹಿಟ್ಟನ್ನು ಜರಡಿ ಹಿಡ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಪ್ಯಾನ್ ಕೇಕ್ ಸರಿಯಾಗಿ ಬರುತ್ತೆ. ಈಗ ನಾನು ಇದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಸಕ್ಕರೆ ಮತ್ತು ಹಿಟ್ಟು ಸರಿಯಾಗಿ ಮಿಕ್ಸ್ ಆಗಿಬಿಡುತ್ತೆ. ತುಂಬಾ ಈಸಿ ಮತ್ತು ಇನ್ಸ್ಟೆಂಟಾಗಿ ಈ ಪ್ಯಾನ್ ಕೇಕನ್ನು ಮಾಡ್ಕೊಳ್ಬೋದು. ಇದಕ್ಕೆ ಈಗ ನಾನು 1/4 ಕಪ್ಪಷ್ಟು ಹಾಲಿನ ಪೌಡ್ರನ್ನು ಹಾಕ್ಕೋತಾ ಇದ್ದೀನಿ. ಹಾಲಿನ ಪೌಡ್ರ್ ಬದಲಿಗೆ ನೀವು ಕಂಡೆನ್ಸ್ ಮಿಲ್ಕ್ನೂ ಹಾಕ್ಕೊಳ್ಬೋದು. ಅದರಲ್ಲಿ ಒಂದನ್ನು ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ, ಅಂದರೆ ಪ್ಯಾನ್ ಕೇಕ್ ಸರಿಯಾಗಿ ಬರುತ್ತೆ. 2-3 ಟೇಬಲ್ ಸ್ಪೂನಷ್ಟು ನೀವು ಕಂಡೆನ್ಸ್ ಮಿಲ್ಕನ್ನು ಹಾಕ್ಕೊಳ್ಬೋದು. ಇದಕ್ಕೆ ಈಗ ನಾನು 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ನೂ ಮಾಡ್ಕೊಳ್ಬಹುದು. ಹಾಕ್ಕೊಂಡ್ಬಿಟ್ಟು ಈಗ ನಾನು ಇದನ್ನು ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಈ ಹಿಟ್ಟನ್ನು ಕಲಸೋದಕ್ಕೆ 1 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲನ್ನು ತೊಗೊಳ್ಳಿ. ಸ್ವಲ್ಪ ಹಾಲನ್ನು ಹಾಕ್ಕೋತಾ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಹಿಟ್ಟನ್ನು ನಾವು ಕೇಕ್ಗೆ ಯಾವ ಥರ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟಿರಬೇಕು. ಈ ಹಿಟ್ಟನ್ನು ಕಲಸೋದಕ್ಕೆ ನನಗೆ 1 ಕಪ್ಪಷ್ಟು ಹಾಲು ಬೇಕಾಗಿದೆ. ನೀವು ಏನಾದರೂ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತೀರಾ ಅಂದರೆ ನಿಮಗೆ 1 ಕಪ್ಗಿಂತ ಜಾಸ್ತಿ ಹಾಲು ಹತ್ಬೋದು. ಈ ಥರ ನೋಡಿ ರಿಬ್ಬಿನ್ ಕನ್ಸಿಸ್ಟೆನ್ಸಿಯಲ್ಲಿ ನಮ್ಮ ಹಿಟ್ಟು ಇರಬೇಕು. ಈ ಹಿಟ್ಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಇನ್ಸ್ಟೆಂಟಾಗಿ ನೀವು ಈಗ ಪ್ಯಾನ್ ಕೇಕನ್ನು ರೆಡಿ ಮಾಡ್ಕೊಳ್ಬಹುದು. ಈಗ ನಾನು ಒಂದು ನಾನ್ ಸ್ಟಿಕ್ ಹಂಚನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾನ್ ಸ್ಟಿಕ್ ಹಂಚನ್ನೇ ತೊಗೊಳ್ಳಿ, ಅಂದರೆ ಪ್ಯಾನ್ ಕೇಕ್ ಈಸಿಯಾಗಿ ಬಂದುಬಿಡುತ್ತೆ. ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಟಿಶ್ಯೂ ಪೇಪರ್ನಿಂದ ಸರಿಯಾಗಿ ಈ ಥರ ಒರೆಸ್ಕೊಂಡು ಬಿಟ್ಟಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಪ್ಯಾನ್ ಕೇಕ್ ಅಂಟ್ಕೊಳ್ಳಲ್ಲ. ಅದಕ್ಕಾಗಿ ನಾನು ಈ ಥರ ಹಾಕ್ಕೊಂಡ್ಬಿಟ್ಟು ಒರೆಸ್ಕೊಂಡಿದ್ದೀನಿ. ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟನ್ನು ಈ ಥರ ಹಂಚಿನ ಮೇಲೆ ಹಾಕ್ಕೊಂಡ್ಬಿಟ್ಟು ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ ಸಾಕು. ಟೈಮನ್ನು ನೋಡ್ಕೊಂಡ್ಬಿಟ್ಟು ಈ ಪ್ಯಾನ್ ಕೇಕನ್ನು ಮಾಡ್ಕೊಳ್ಳಿ. ಈಗ ನಾನು ಒಂದು ಕಡೆಯಿಂದ ಬೆಂದಿದೆ, ಇದನ್ನು ತಿರ್ಗಿಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯಿಂದ ಸ್ವಲ್ಪ ಬೇಯಿಸ್ಕೊತೀನಿ. ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಂತ. ತುಂಬಾ ಇನ್ಸ್ಟೆಂಟಾಗಿ ಈಸಿಯಾಗಿ ಈ ಪ್ಯಾನ್ ಕೇಕ್ ರೆಡಿ ಆಗಿಬಿಡುತ್ತೆ. ಇನ್ನೊಂದು ಕಡೆಯಿಂದ ಸ್ವಲ್ಪನೇ ಬೇಯಿಸ್ಕೊಂಡ್ರೆ ಸಾಕು. ಈಗ ಪ್ಯಾನ್ ಕೇಕ್ ರೆಡಿಯಾಗಿದೆ, ನಾನು ತೆಕ್ಕೋತಾ ಇದ್ದೀನಿ. ಯಾವುದಾದ್ರೂ ಸ್ಪೂನ್ ಅಥವಾ ಬಟ್ಟಲಿಂದ ಹಿಟ್ಟನ್ನು ಮೆಷರ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ಅಂದರೆ ಸೇಮ್ ಸೈಜ್ನಲ್ಲಿ ನಿಮ್ಮ ಪ್ಯಾನ್ ಕೇಕ್ ರೆಡಿ ಆಗಿಬಿಡುತ್ತೆ. ಎಲ್ಲ ಪ್ಯಾನ್ ಕೇಕನ್ನು ನಾನು ಇದೇ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಪ್ಯಾನ್ ಕೇಕ್ ತುಂಬಾ ಸಾಫ್ಟ್ ಆಗಿತ್ತು. ಅದ್ರ ಟೆಕ್ಸ್ಚರ್ ನೋಡಿ, ನಾನಿಲ್ಲಿ ಒಂದು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟ್ ಆಗಿತ್ತು. ಮಕ್ಕಳಿಗಾಗಿ ನಾನು ಡೋರಾ ಕೇಕನ್ನು ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಯಾವುದಾದ್ರೂ ಚಾಕ್ಲೇಟ್ ಸ್ಪ್ರೆಡನ್ನು ಹಚ್ಕೊಳ್ಳಿ. ಇದರೊಳಗೆ ಮಕ್ಕಳಿಗೆ ಫ್ರೂಟ್ಸು ಏನಾದರೂ ಹಾಕಿ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ಕೊಡ್ಬೋದು. ಇದನ್ನು ಹೊರಗಡೆಯ ಕೇಕನ್ನು ಕೊಡೋ ಬದಲಿಗೆ ಇನ್ಸ್ಟೆಂಟಾಗಿ ರೆಡಿಯಾಗುವಂತಹ ಡೋರಾ ಕೇಕನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.